ಶ್ರೀ ಗುರುಭ್ಯೋ ನಮಃ. ಈ ಅಂತರಾಧಿಕರಣಕ್ಕೆ ಸಂಬಂಧಪಟ್ಟಂತೆ ಶಾಂಕರ ಭಾಷ್ಯದಲ್ಲಿ ಏನಿದೆ ಅಂತ ನಾವು ಅವಲೋಕನ ಮಾಡಿ ಮುಗಿಸಿದ್ದೀವಿ. ಚಂದ್ರಿಕಾದಲ್ಲಿ ಅದಕ್ಕೆ ಏನು ವಿಮರ್ಶೆ ಇದೆ ಅಂತ ಅನ್ನೋದನ್ನ ಇವತ್ತು ನೋಡಬೇಕು. ಪ್ರಥಮಾಧ್ಯಾಯದ ಪ್ರಥಮ ಪಾದದ 7ನೇ ಅಧಿಕರಣ ಹೊಂದಿದೆ. ಅದು ಕೂಡ ಒಂದು ಅಂತರಾಧಿಕರಣವೇ. ಆ ಅಧಿಕರಣದಲ್ಲೂ ಕೂಡ ಆ ಅದ್ವೈತ ಭಾಷ್ಯದಲ್ಲಿ ಇದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಪ್ರಥಮಾಧ್ಯಾಯದ ವಾಕ್ಯವನ್ನ ಬ್ರಹ್ಮಪರ ಅಂತ ಅಲ್ಲಿಯೂ ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಹೇಳದೇ ಇರುವುದನ್ನು ಇಲ್ಲಿ ಏನು ಹೇಳಿದ್ದೀರಿ, ಹೊಸ ವಿಷಯವನ್ನೇನು ಇಲ್ಲಿ ನೀವು ಪ್ರತಿಪಾದನೆ ಮಾಡಿದ್ದು ಕಾಣಿಸೋದಿಲ್ಲ. ಅಲ್ಲಿ ಅಥ ಯಯೇಶೋಂತರಕ್ಷಿಣಿ ಪುರುಷೋ ದೃಶ್ಯತೆ ಎಂಬ ವಾಕ್ಯವನ್ನ ಬ್ರಹ್ಮಪರ ಅಂತ ಸಾಧನೆ ಮಾಡಿ ತೋರಿಸಿದ್ದೀರಿ. ಹಾಗೆ ಅಲ್ಲಿ ಬ್ರಹ್ಮಪರ ಅಂತ ಸಾಧನೆ ಮಾಡಿದ ಮೇಲೆ ಇಲ್ಲಿ ಮಾಡುವುದೇನಿದೆ? ಇಲ್ಲಿ ಮಾಡುವಂತ ಹೆಚ್ಚಿನ ವಿಚಾರ ಏನೂ ಇಲ್ಲ. ಆದ್ರಿಂದ ಅಲ್ಲಿ ನಿಮಗೆ ಈಗ ಮತ್ತೆ ಅದನ್ನೇ ಪ್ರತಿಪಾದನೆ ಮಾಡಿದರೆ ಪುನರುಕ್ತಿ, ಮತ್ತೆ ಇಲ್ಲಿ ಆಕ್ಷೇಪಕ್ಕೂ ಅವಕಾಶ ಇಲ್ಲ. ಅದರಿಂದ ಅದಕ್ಕನುಸಾರವಾಗಿ ಸಿದ್ಧಾಂತ ಮಾಡುವುದು ಸರಿಯಲ್ಲ, ಸಿದ್ಧಾಂತನೂ ಸರಿಯಲ್ಲ. ಅಕ್ಷಿಸ್ಥನಾದವನು ನೀವೇನ್ ಪ್ರತಿಪಾದನೆ ಮಾಡಿದ್ದೀರಿ? ಅಕ್ಷಿಸ್ಥನಾದವನು ಬ್ರಹ್ಮ ಅಂತ ಪ್ರತಿಪಾದನೆ ಮಾಡಿದ್ದೀರಿ. ಅಲ್ಲಿ ಆ ಬ್ರಹ್ಮಸೂತ್ರ ಮತ್ತು ಇನ್ನೂ ಕೆಲವು ಮುಂದಿನ ಸೂತ್ರಗಳೆಲ್ಲ ಗಮನಿಸಿದರೆ ಬ್ರಹ್ಮರು ಅನ್ನುವರು ಇಬ್ಬರಿದ್ದಾರೆ. ಒಂದು ಕಾರ್ಯಬ್ರಹ್ಮ, ಚತುರ್ಮುಖ ಬ್ರಹ್ಮ, ಇನ್ನೊಂದು ಪರಬ್ರಹ್ಮ, ಅಕಾರ್ಯ ಬ್ರಹ್ಮ ಅಂತ ಅವನನ್ನು ಕರೀತಾರೆ. ಅಕ್ಷಿಸ್ಥನಾದವನು ಯಾರು ಅಂತ ಈಗ ಪ್ರಶ್ನೆ ಬಂದಾಗ ಅವನು ಕಾರ್ಯಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ನೀವು ಇಟ್ಕೊಂಡ್ರೆ ಅವನಿಗೆ ಅಮೃತತ್ವ, ಅಭಯತ್ವ ಮೊದಲಾದ ಧರ್ಮಗಳು ಅವನಲ್ಲಿ ಬರೋದಿಲ್ಲ. ಚತುರ್ಮುಖ ಬ್ರಹ್ಮನಲ್ಲಿ ಅಕಾರ್ಯ ಬ್ರಹ್ಮ ಅಂತ ಇಟ್ಕೊಂಡ್ರೆ, ಪರಬ್ರಹ್ಮ ಅಂತ ಇಟ್ಕೊಂಡ್ರೆ ಅವನ ಉಪಾಸನೆಯಿಂದ ಅರ್ಚಿರಾದಿ ಮಾರ್ಗದಲ್ಲಿ ಗಮನ ಅಂತ ಅನ್ನೋದು ಬರೋದೇ ಇಲ್ಲ. ಅರ್ಚಿರಾದಿ ಮಾರ್ಗದಲ್ಲಿ ಹೋಗುವವರು ತಲುಪುವುದೆಲ್ಲಿ? ಕಾರ್ಯಬ್ರಹ್ಮನನ್ನು ತಲುಪುವುದು. ಕಾರ್ಯಬ್ರಹ್ಮನನ್ನ, ಚತುರ್ಮುಖ ಬ್ರಹ್ಮನನ್ನು ಯಾರು ಉಪಾಸನೆ ಮಾಡಿರ್ತಾರೆ ಅವರು ಹೋಗಿ ತಲುಪುವುದು. ಕಾರ್ಯಂ ಬ್ರಹ್ಮಪರತ್ವಂ ಚೇತ್ ಅಮೃತತ್ವಾದ್ಯ ಸಂಭವ, ಅಕಾರ್ಯಪರತ ಚೇತ್ ಸ್ಯಾತ್ ಅರ್ಚಿರಾದೇರ ಸಂಭವ ಅಂತ ಪ್ರಾಯ ಇದು ಅನುವ್ಯಾಖ್ಯಾನದ ಮಾತು. ನೀವಲ್ಲಿ ಕಾರ್ಯಬ್ರಹ್ಮ ಅಂತ ಅರ್ಥ ಇಟ್ಕೊಂಡ್ರೆ ಆವಾಗ ಅಮೃತತ್ವ ಮೊದಲಾದ ಗುಣಗಳನ್ನು ಅವನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅವೆಲ್ಲ ಇರೋದು ಪರಬ್ರಹ್ಮನಲ್ಲಿ. ಚತುರ್ಮುಖ ಕಾರ್ಯಬ್ರಹ್ಮನಾದ ಚತುರ್ಮುಖ ಬ್ರಹ್ಮನಲ್ಲಿ ಆ ಗುಣಗಳು ಬರೋದಿಲ್ಲ. ಅಕಾರ್ಯಪರತ ಚೇತ್ ಸ್ಯಾತ್, ಇನ್ನ ಅಕಾರ್ಯಪರತ್ವ ಅಂತ ಒಂದು ವೇಳೆ ನೀವೇನಾದರೂ ಅರ್ಥ ಮಾಡಿದ್ರೆ, ಅಕಾರ್ಯನಾದ ಬ್ರಹ್ಮ ಅಂತ ಅರ್ಥ ಮಾಡಿದ್ರೆ ಅವನು ಈ ಅರ್ಚಿರಾದಿ ಮಾರ್ಗದಿಂದ ಹೋಗುವವರು ಅಲ್ಲಿ ಬರೋದಿಲ್ಲ. ಅದೆಲ್ಲ ಕಾರ್ಯಬ್ರಹ್ಮನನ್ನು ಉಪಾಸನೆ ಮಾಡುವವರಿಗೆ ಮಾತ್ರ ಇರುವಂತಹ ಮಾರ್ಗಗಳು. ಪರಬ್ರಹ್ಮನನ್ನು ಹೋಗಿ ತಲುಪುವವರು ಮುಕ್ತಿಗೆ ತಲುಪ್ತಾರೆ, ಅರ್ಚಿರಾದಿ ಮಾರ್ಗಗಳನ್ನು ಅವ್ರು ಹಿಡಿಯೋದಿಲ್ಲ ಅಂತ ಹೀಗೆ ಬಂದಿದೆ. ಅದರಿಂದ ನೀವು ಪ್ರತಿಪಾದನೆ ಮಾಡಿದ್ದಾವುದು ಸರಿಯಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಹಿಂದೆ ಶಾಂಕರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 1ನೇ ಪಾದದ ಅಂತಸ್ತಧರ್ಮೋಪದೇಶ ತನ್ನೋ ಸೂತ್ರ ಅದೆಲ್ಲ ಬಂದಿದೆ. ಅದನ್ನು ಅಂತಸ್ತತ್ವಾಧಿಕರಣ ಅಂತಲೂ ಹೇಳ್ತಾರೆ, ಅಂತರಾಧಿಕರಣ ಅಂತನೂ ಹೇಳ್ತಾರೆ. ಅಲ್ಲಿ ಈ ಹರಿದಾಸ ಭಟ್ಟಾಚಾರ್ಯ ಪುಸ್ತಕದಲ್ಲಿ 108ನೇ ಪುಟದಲ್ಲಿ ಅಂತಸ್ತಧರ್ಮೋಪದೇಶ ಪೂರ್ವ ಪಕ್ಷ ಇದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಯಯೇಶೋಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಈಗ ಬಂದಿದೆ. ಕಣ್ಣಿನೊಳಗಿರುವವನು ಯಾರು ಅಂತ ಈಗೆಲ್ಲ ಪ್ರಶ್ನೆ ಬಂದಿದೆ. ಆದ್ರಿಂದ ಬ್ರಹ್ಮ ನಿರಾಕಾರ. ಆದ್ರಿಂದ ಬ್ರಹ್ಮನಿಗೆ ಆ ಬಂಗಾರದ ಶ್ಮಶ್ರು, ಬಂಗಾರದ ಕೇಶ ಇವೆಲ್ಲ ಇರೋದು ಸಾಧ್ಯ ಇಲ್ಲ. ಅಲ್ಲಿ ಕಣ್ಣಿನೊಳಗಿರುವವನು ಆದಿತ್ಯ, ಬ್ರಹ್ಮನಲ್ಲ ಅಂತ ಈಗಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ನೀವು ಉತ್ತರ ಕೊಟ್ಟಿರುವುದು ಇದನ್ನೇ ಕೊಟ್ಟಿದ್ದೀರಿ. ಯಾರು ಪಾಪಗಳಿಂದ ದೂರ ಹೋಗ್ತಾನೋ ಯೇಷ ಸರ್ವೇಭ್ಯ ಪಾಪಭ್ಯ ಉದಿತ ಅಂತ ಹೇಳಿ, ಸರ್ವ ಪಾಪರಹಿತನೋ ಅಂತ ಹೀಗೆಲ್ಲ ಪ್ರತಿಪಾದನೆ ಮಾಡಿದ್ದೀರಿ. ಮತ್ತೆ ಅದೇ ವಿಷಯನೇ ಇಲ್ಲಿಯೂ ಬಂತು. ಆದ್ರಿಂದ ನಿಮಗೆ ಆ ಪೂರ್ವ ಪಕ್ಷದ ಪ್ರಶ್ನವೂ ಇಲ್ಲ, ಅದಕ್ಕೆ ಸಿದ್ಧಾಂತದ ಪ್ರಶ್ನವೂ ಇಲ್ಲ. ಎರಡೂ ಕೂಡ ಅಲ್ಲಿ ಅನಗತ್ಯ ಅಂತ ಅದ್ರ ತಾತ್ಪರ್ಯ. ಮುಂದೆ ರಾಮಾನುಜ ಭಾಷ್ಯದಲ್ಲಿ ಇದೇ ವಿಷಯ ಪ್ರತಿಪಾದನೆ ಮಾಡಿದ್ದಾರೆ. ರಾಮಾನುಜ ಭಾಷ್ಯದಲ್ಲಿ ಕೂಡ ಪ್ರಾಯ ಈ ಸೂತ್ರಗಳಿಗೆಲ್ಲ ಇದೇ ರೀತಿಯಾದ ಅರ್ಥವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಒಂದು ವ್ಯತ್ಯಾಸ ಇದೆ. ಸುಖ ವಿಶಿಷ್ಟಾಭಿಧಾನ ದೇವಚ ಮತ್ತು ಶ್ರುತೋಪನಿಷತ್ ಅತ್ಯಭಿಧಾನ ಅಂತ ಏನು ಸೂತ್ರಗಳಿವೆಯಲ್ಲ,
ಆ ಎರಡು ಸೂತ್ರಗಳ ನಡುವೆ ಅತಯೇವಚ ಸ ಬ್ರಹ್ಮ ಅಂತ ಒಂದು ಸೂತ್ರ ಇದೆ. ವೇದವ್ಯಾಸರ ಸೂತ್ರಗಳನ್ನು ಬರೆದ ಮೇಲೂ ಕೂಡ ಇಂಥದ್ದೊಂದು ದೊಡ್ಡ ಸಮಸ್ಯೆ. ಒಂದು ಯಾವುದೋ ಪ್ರತ್ಯೇಕ ಸೂತ್ರ ಅಲ್ಲಿ ಸೇರ್ಕೊಂಡಿದೆ, ಅದು ಶಾಂಕರ ಭಾಷ್ಯದಲ್ಲಿ ರಾಮಾನುಜ ಭಾಷ್ಯದಲ್ಲಿ ಇಲ್ಲ. ನಮ್ಮಲ್ಲಿ ಮಾಧ್ವ ಭಾಷ್ಯದಲ್ಲಿ ಕೂಡ ಅದಿಲ್ಲ, ಕೇವಲ ರಾಮಾನುಜ ಭಾಷ್ಯದಲ್ಲಿದೆ. ಅತಯೇವಚ ಸ ಬ್ರಹ್ಮ ಅಂತ. ಪ್ರಾರಂಭದಲ್ಲಿ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತೆಲ್ಲ ಸುಖ ವಿಶಿಷ್ಟನಾದ ಬ್ರಹ್ಮನ ಬಗ್ಗೆ, ಜ್ಞಾನ ವಿಶಿಷ್ಟನಾದ ಬ್ರಹ್ಮನ ಬಗ್ಗೆ ಪ್ರತಿಪಾದನೆ ಬಂತಲ್ಲ. ಆದ್ರಿಂದ ಖಂ ಎಂಬ ಶಬ್ದದಿಂದ ಹೇಳಲ್ಪಟ್ಟ ಆಕಾಶ ಅಂತ ಅಲ್ಲಿ ಏನು ಉಪನಿಷತ್ತಿನಲ್ಲಿ ಆಕಾಶ ಅಂತ ಹೇಳ್ತಾರೆ. ಆಕಾಶ ಅಂದ್ರೆ ಯಾವುದು ಸ್ಕೈ ಅಂತ ತಿಳ್ಕೋಬೇಡಿ, ಅದು ಬ್ರಹ್ಮವೇ. ಅಲ್ಲಿ ಪ್ರಕೃತನಾದ ಬ್ರಹ್ಮನನ್ನೇ ಮುಂದೆ ಯೇಷವಂತ ರಕ್ಷಿಣಿ ಎಂಬಲ್ಲಿ ಕಣ್ಣಿಗೆ ಆಧಾರನನ್ನಾಗಿ ಹೇಳಿದ್ದಾರೆ. ಆದ್ರಿಂದ ಅವನು ಬ್ರಹ್ಮನೇ ಆಗಿದ್ದಾನೆ ಹೊರತು ಆಕಾಶ ಅಲ್ಲ ಅಂತ ತಾತ್ಪರ್ಯ. ಇದು ಒಂದು ಪ್ರತ್ಯೇಕ ಸೂತ್ರ ಇದೆ. ಅದೇನೇ ಇರಲಿ, ಶಾಂಕರ ಭಾಷ್ಯದಲ್ಲಿ ಬಂದಂತೆಯೇ ಅವರು ಪ್ರತಿಪಾದನೆ ಮಾಡಿರೋದ್ರಿಂದ ಆ ಶಾಂಕರ ಭಾಷ್ಯಕ್ಕೆ ಬಂದಿರುವಂತಹ ದೋಷಗಳು ಅವರಲ್ಲಿ ಕೂಡ ಬರ್ತವೆ ಅಂತ ಅದರ ತಾತ್ಪರ್ಯ. ಈ ಅಧಿಕರಣ ಅಂತರಾಧಿಕರಣ ಹಿಂದೆ ಬಂದೆ 108ನೇ ಪೇಜಿನಲ್ಲಿ ನಾವು 1ನೇ ಅಧ್ಯಾಯದ 1ನೇ ಪಾದದಲ್ಲಿ 7ನೇ ಅಧಿಕರಣ ಅಂತ ಏನು ನೋಡಿದ್ವಲ್ಲ, ಅಲ್ಲಿ ಬಂದಿರುವ ವಿಷಯವನ್ನೇ ಹೇಳ್ತಿರೋದ್ರಿಂದ ಪುನರುಕ್ತ ದೋಷ ಅನ್ನೋದೇನಿದೆಯಲ್ಲ, ಅದು ಶಾಂಕರ ಭಾಷ್ಯಕ್ಕೆ ಹೇಗೆ ಬಂತೋ ಹಾಗೆ ರಾಮಾನುಜ ಭಾಷ್ಯಕ್ಕೂ ಕೂಡ ಬಂದೇ ಬರ್ತದೆ. ಅದರಿಂದ ಅದರದ್ದು ಪ್ರತ್ಯೇಕ ನಿರಾಕರಣೆ ಏನು ಬೇಕಾಗಿಲ್ಲ. ಸೂತ್ರ ಒಂದು ಹೀಗೆ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಸಾಕು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.